ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಅಡ್ಮಿಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತೆ. ಮೊದಲ ಸುತ್ತಿನ ಸೀಟು ಹಂಚಿಕೆ ಈ ವಾರದಲ್ಲಿ ಬಿಡುಗಡೆಯಾಗಬಹುದು ಎನ್ನುವಂತಹ ಮುನ್ಸೂಚನೆ ಇರುತ್ತದೆ. ಇಲ್ಲಿ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಆದ ನಂತರ ಮತ್ತೆ 2 ರೌಂಡ್ಗಳ ಸೆಲೆಕ್ಷನ್ ಲಿಸ್ಟ್ ಆಗಬಹುದಾಗಿರುತ್ತದೆ. ಇಲ್ಲಿ ಬಹಳಷ್ಟು ಪೋಷಕರು ನನಗೆ ಕೇಳ್ತಾ ಇದ್ರಿ, ಅದೇ ರೀತಿ ಸ್ಟೂಡೆಂಟ್ಸ್ಗಳು ಕೂಡ ಕೇಳ್ತಾ ಇದ್ರಿ, ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳಲ್ಲಿರುವಂತಹ ಒಂದು ಫೆಸಿಲಿಟಿಗಳು ಅಥವಾ ಸೌಲಭ್ಯಗಳು ಏನೇನಿದಾವು ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಎಜುಕೇಷನ್ ಯಾವ ರೀತಿ ಇದೆ ಅಂತ ಕೇಳ್ತಾ ಇದ್ರಿ. ಅದು ಅಷ್ಟೇ ಅಲ್ಲದೆ ಯಾವ ಸಿಲೆಬಸ್ಸನ್ನು ಇಲ್ಲಿ ಅನುಸರಿಸ್ತಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ಕೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋನ ತಮಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮೂಲಕ ತಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ನಡೆಯುತ್ತದೆ. ಇಲ್ಲಿ ನೋಡ್ತಾ ಹೋಗ್ಬೋದು, ಕರ್ನಾಟಕ ರಾಜ್ಯದಲ್ಲಿರುವಂತಹ 2026-27ನೇ ಶೈಕ್ಷಣಿಕ ಸಾಲಿಗೆ 6ನೇ ತರಗತಿಗೆ ಲಭ್ಯವಿರುವಂತಹ ಒಟ್ಟು 43,070 ಸ್ಥಾನಗಳಿದ್ದಾವೆ. ಇಷ್ಟು ಸ್ಥಾನಗಳಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಇಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟಿಗಳು ಸಿಗ್ತಾವೆ ಮತ್ತು ಶಿಕ್ಷಣ ಹೇಗಿದೆ ಅಂತಲೂ ಕೂಡ ತಮಗೆ ತಿಳಿಸ್ತಾ ಹೋಗೋದಾದರೆ, ಇಲ್ಲಿ ಸಾಕಷ್ಟು ಶಾಲೆಗಳದಾವೆ. ಇಲ್ಲಿ ಡಿಫ್ರೆನ್ಸಸ್ ಇದಾವೆ, ಬೇರೆ ಬೇರೆ ರೀತಿಯ ಶಾಲೆಗಳದಾವೆ. ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು, ಅದೇ ರೀತಿಯಾಗಿ ಇಂದಿರಾ ಗಾಂಧಿ ವಸತಿ ಶಾಲೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶಾಲೆಗಳಾಗಿರ್ಬೋದು, ಸಾಕಷ್ಟು ಶಾಲೆಗಳಿದಾವೆ ಇಲ್ಲಿ. ಮತ್ತು OBC ವಸತಿ ಶಾಲೆಗಳು ಕೂಡ ಇದಾವೆ ಮತ್ತು ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡಂತಹ ಇಲ್ಲಿ ವಸತಿ ಶಾಲೆಗಳು ಕೂಡ ಇದಾವೆ. ಹಾಗಾದರೆ ಎಲ್ಲ ಶಾಲೆಗಳಲ್ಲಿ ಇಲ್ಲಿ ಏಕರೂಪದ ಶಿಕ್ಷಣ ಇರುತ್ತದೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟಾರೆ ಎಷ್ಟು ಇಲ್ಲಿ ವಸತಿ ಶಾಲೆಗಳಿದಾವೆ, ಎಲ್ಲ ಶಾಲೆಗಳಲ್ಲಿ ಏಕರೂಪದ ಇಲ್ಲಿ ಶಿಕ್ಷಣ ಇದೆ. ಅಂದರೆ ಇಲ್ಲಿ ಸ್ಟೇಟ್ ಸಿಲೆಬಸನ್ನು ಅನುಸರಿಸಲಾಗುತ್ತದೆ. ಕರ್ನಾಟಕ ರಾಜ್ಯದ ಸ್ಟೇಟ್ ಸಿಲೆಬಸ್ ಇರುತ್ತದೆ, ಇಂಗ್ಲೀಷ್ ಮೀಡಿಯಂ ಇರುತ್ತದೆ. ಅಂದರೆ ಕನ್ನಡ ಮೀಡಿಯಮಲ್ಲಿರುವಂಥ ವಿಷಯಗಳು ಇಂಗ್ಲೀಷ್ ಮೀಡಿಯಮಲ್ಲಿರುತ್ತೆ. ಆದರೆ ಇಲ್ಲಿ CBSE ಸಿಲೆಬಸ್ ಇನ್ನೂ ಅಳವಡಿಸಿಕೊಂಡಿರುವುದಿಲ್ಲ. ನಾನು ಕೂಡ ಕೆಲವೊಂದಿಷ್ಟು ವಸತಿ ಶಾಲೆಯ ಪ್ರಾಂಶುಪಾಲರನ್ನು ಕೇಳಿದಾಗ ಅವರು ತಿಳಿಸಿರುವಂಥ ಮಾಹಿತಿ ಏನು ಅಂದರೆ, ಇಲ್ಲಿ ಈಗಾಗಲೇ ಸರ್ಕಾರದಿಂದ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಈಗಿರುವಂತಹ ಮಾಹಿತಿ ಪ್ರಕಾರ ಈ ವರ್ಷಕ್ಕಂತೂ ಇಲ್ಲಿ ಸ್ಟೇಟ್ ಸಿಲೆಬಸನ್ನು ಅನುಸರಿಸಲಾಗುತ್ತದೆ. ಬರುವ ದಿನಮಾನಗಳಲ್ಲಿ CBSE ಸಿಲೆಬಸನ್ನು ಅನುಸರಿಸುವಂತಹ ಸಾಧ್ಯತೆ ಸಾಕಷ್ಟು ಇದೆ ಅಂತಲೇ ಹೇಳಬಹುದು. ಯಾಕೆಂದರೆ ಇಲ್ಲಿ ಸ್ಟೇಟ್ ಸಿಲೆಬಸನ್ನು ಅನುಸರಿಸುವಂಥ ಶಾಲೆಗಳಲ್ಲಿ ಅಂದರೆ ಬಹಳ ಹಿಂದಿನಿಂದ ಪ್ರಾರಂಭಗೊಂಡಂತಹ ಶಾಲೆಗಳಲ್ಲಿ ಮೊದಲ ಆದ್ಯತೆ ಆಧಾರದ ಮೇಲೆ CBSE ಶಾಲೆಗಳಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾಹಿತಿ ಇದೆ. ಆದರೆ ಈ ವರ್ಷ ಮಾತ್ರ ಇಲ್ಲಿ ಸ್ಟೇಟ್ ಸಿಲೆಬಸನ್ನು ಅನುಸರಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಇರುವಂತಹ ಫೆಸಿಲಿಟಿಗಳನ್ನು ನೋಡ್ತಾ ಹೋಗೋದಾದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯ ಇಲ್ಲಿ ವ್ಯತ್ಯಾಸವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಲವೊಂದಿಷ್ಟು ಫೆಸಿಲಿಟಿಗಳು ಸಿಗ್ತಾವೆ. ಆ ಫೆಸಿಲಿಟಿಗಳ ಬಗ್ಗೆ ಹೇಳೋದಾದರೆ, ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗ್ಬೋದು. ಫಸ್ಟು ನೋಡ್ತಾ ಹೋಗಿ ಇಲ್ಲಿ ಆಹಾರದ ವೆಚ್ಚ ನೋಡ್ಬೋದು. ಇಲ್ಲಿ ಎಷ್ಟೆಷ್ಟು ಸೌಲಭ್ಯಗಳಿದಾವಂತ. ಆಹಾರದ ವೆಚ್ಚ ಆಗಿರ್ಬೋದು, ಅಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಸಪ್ರೇಟ್ ಇರುತ್ತದೆ. ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಇನ್ನು ಬೇರೆ ಬೇರೆ ಸಮವಸ್ತ್ರ ಆಗಿರ್ಬೋದು, ಶೂ ಸಾಕ್ಸ್ ಆಗಿರ್ಬೋದು, ನೋಟ್ಬುಕ್ಸ್ ಆಗಿರ್ಬೋದು, ಲೇಖನ ಸಾಮಗ್ರಿಗಳಾಗಿರ್ಬೋದು, ಅದೇ ರೀತಿ ಇಲ್ಲಿ ಎಕ್ಸಾಮ್ ಫೀಸ್ ಆಗಿರ್ಬೋದು ಮತ್ತು ಮೆಡಿಕಲ್ ಫೀಸ್ ಕೂಡ ಸಪ್ರೇಟ್ ಇರ್ತದೆ. ಈ ಎಲ್ಲ ಸೌಲಭ್ಯಗಳಿಗೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದು ಕೂಡ ಇವತ್ತಿನ ವಿಡಿಯೋ ಮೂಲಕ ತಾವು ನೋಡ್ತಾ ಹೋಗ್ಬೋದು. ಇದು ಇಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಲ್ಲಿರುವಂತಹ ವಾರ್ಡನ್ ಇರ್ತಾರೆ. ಇಡೀ ದಿನ ವಿದ್ಯಾರ್ಥಿಗಳ ಇಲ್ಲಿ ಸಂರಕ್ಷಣೆಗಾಗಿ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಉತ್ತಮವಾದಂತಹ ಶಿಕ್ಷಣ, ಅದರ ಜೊತೆಗೆ ಊಟ, ವಸತಿ ಮತ್ತು ಇಲ್ಲಿ ಉಪಹಾರ ಆಗಿರ್ಬೋದು, ಇನ್ನಿತರೆ ಎಲ್ಲ ಸೌಲಭ್ಯಗಳೊಂದಿಗೆ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳು ಉತ್ತಮವಾದಂತಹ ಶಿಕ್ಷಣವನ್ನು ನೀಡ್ತಾ ಇವೆ. ಇಲ್ಲಿ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ, ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಉತ್ತಮನ ಅಥವಾ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಉತ್ತಮನ ಅಂತ ಕೇಳ್ತಾ ಇದ್ರಿ. ನನ್ನ ಒಪಿನಿಯನ್ ಪ್ರಕಾರ ಹೇಳೋದಾದರೆ, ಇಲ್ಲಿ ಎಲ್ಲ ಶಾಲೆಗಳು ಒಂದೇ ರೀತಿಯಾದಂತಹ ಶಿಕ್ಷಣ ನೀಡ್ತಾವೆ. ಆದರೆ ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳು, ಇಲ್ಲಿ ಕೆಲವೊಂದು ಶಾಲೆಗಳು ಇಲ್ಲಿ CBSE ಸಿಲೆಬಸನ್ನು ಅನುಸರಿಸ್ತಾ ಇದ್ದಾವೆ. ಇನ್ನು ಉಳಿದ ಎಲ್ಲ ಶಾಲೆಗಳು ಇಲ್ಲಿ ಸ್ಟೇಟ್ ಸಿಲೆಬಸನ್ನು ಅನುಸರಿಸಿರ್ತಾವೆ. ಮತ್ತು ಇಲ್ಲಿ ಸೌಲಭ್ಯಗಳು ಮಾತ್ರ ಎಲ್ಲ ಸೇಮ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ತಾವು ತಮ್ಮ ಮಕ್ಕಳನ್ನು ಈ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸೋದು ಸೂಕ್ತ ಅಂತ ಹೇಳ್ತಾ ಇದ್ದೀನಿ. ಕಾರಣ ಏನು ಅಂದರೆ, ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ರೆಗ್ಯುಲರ್ ಶಾಲೆಗಳಿಗೆ
ತಾವು ಅಡ್ಮಿಷನ್ ಮಾಡಿದ್ದೇ ಆದಲ್ಲಿ ಅವ್ರಿಗೆ ಇಲ್ಲಿ ಏನು ಅಭ್ಯಾಸಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಕ್ಕೆ ವಸತಿ ಶಾಲೆಗಳು ಬೆಸ್ಟ್ ಅಂತ ಹೇಳ್ಬೋದು. ಅಲ್ಲಿ ಶಿಕ್ಷಣ ಬಿಟ್ಟು ಬೇರೆ ಯಾವುದಕ್ಕೆ ಕೂಡ ಅಲ್ಲಿ ಅವಕಾಶ ಇರುವುದಿಲ್ಲ ಮತ್ತು ಮೊಬೈಲ್ ಬಳಕೆನೇ ಇರುವುದಿಲ್ಲ ಆ ಶಾಲೆಗಳಲ್ಲಿ. ಹಾಗಾಗಿ ತಾವುಗಳು ಆ ಶಾಲೆಗಳಿಗೆ ಅಡ್ಮಿಷನ್ ಮಾಡೋದು ಬೆಸ್ಟು ಸೆಲೆಕ್ಷನ್ ಆದರೆ ಅಂತ ತಿಳಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ತಾವು ಕೂಡ ತಮಗೆ ಸಮೀಪದ ಯಾವುದೇ ವಸತಿ ಶಾಲೆಗಳಿಗೆ ಭೇಟಿ ಕೊಡಿ. ಆ ಶಾಲೆಗಳಲ್ಲಿರುವಂಥ ಸೌಲಭ್ಯಗಳಾಗಿರ್ಬೋದು, ಅಲ್ಲಿರುವಂಥ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಶೌಚಾಲಯ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಇರುವಂಥ ವಸತಿ ವ್ಯವಸ್ಥೆ ಎಲ್ಲವನ್ನು ತಾವು ಹೋಗಿ ನೋಡ್ಕೊಂಡು ಬರ್ಬೋದು. ಯಾಕಂದರೆ ಇನ್ನೂ ಅಡ್ಮಿಷನ್ಗಳು ಪ್ರಾರಂಭ ಆಗಿಲ್ಲ. ತಕ್ಷಣವೇ ತಾವುಗಳು ಅಡ್ಮಿಷನ್ ಮಾಡಬೇಕು ಅಂತ ಅಂದ್ಕೊಂಡವರು ನಾನು ಕಟ್ ಆಫ್ ಮಾರ್ಕ್ಸ್ಗಳನ್ನು ಬಿಡುಗಡೆ ಅಂದರೆ ಕಳೆದ ವರ್ಷದ ಒಂದು ಮಾಹಿತಿ ಆಧಾರದ ಮೇಲೆ ಎಷ್ಟು ಅಂಕಗಳನ್ನು ಪಡೆದವರು ಆಯ್ಕೆ ಆಗ್ಬೋದು ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಿಗೆ ಅಂತ ತಿಳಿಸಿದ್ದೇನೆ. ತಾವುಗಳು ಇಲ್ಲಿ ಅಷ್ಟು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳು ಯಾರೇ ಇರಲಿ ಅವ್ರ ಪೋಷಕರು ತಾವೇನು ಮಾಡಿ ತಮಗೆ ಸಮೀಪದ ಯಾವುದೇ ವಸತಿ ಶಾಲೆಗೆ ಹೋಗಿ ಅಲ್ಲಿರುವಂಥ ಫೆಸಿಲಿಟಿಗಳಾಗಿರ್ಬೋದು ಮತ್ತು ಅಲ್ಲಿರುವಂಥ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರುವಂಥ ಟೀಚರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕಲೆ ಹಾಕಿ ಮತ್ತು ಪ್ರಾಂಶುಪಾಲರನ್ನು ಭೇಟಿಯಾಗಿ ಅಲ್ಲಿರುವಂತಹ ಒಂದು ಕುಡಿಯುವ ನೀರಾಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ವಸತಿ ಆಗಿರ್ಬೋದು ಮತ್ತು ಎಲ್ಲ ರಕ್ಷಣೆ ಬಗ್ಗೆನೂ ಕೂಡ. ಯಾಕಂದರೆ ಬಾಲಕಿಯರು ಅಡ್ಮಿಷನ್ ಮಾಡ್ತಿರಂದಾಗ ಮಕ್ಕಳ ಸಂರಕ್ಷಣೆಗೂ ಕೂಡ ನಾವು ಆದ್ಯತೆ ನೀಡಬೇಕಾಗುತ್ತೆ. ಆದ್ದರಿಂದ ತಾವು ಹೋಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಬನ್ನಿ. ಯಾಕಂದರೆ ಇದು ನಿಮ್ಮ ಮನೆಯಿಂದ ಶಾಲೆಗೆ ಹೋಗಿ ಬರ್ತಾರೆ ಅಂದರೆ ಅದೊಂದು ರೀತಿ ಬೇರೆ ಆಗುತ್ತೆ. ಬಟ್ ನೀವು ಅಲ್ಲಿ ಅಡ್ಮಿಷನ್ ಮಾಡ್ತೀರಿ, ವಸತಿ ಸಹಿತ ಶಾಲೆಗಳಿರ್ತಾವೆ. ಸೊ ತಾವುಗಳು ಈಗಲೇ ಏನು ಮಾಡ್ಬೋದು, ಇನ್ನೂ ಮೊದಲ ಲಿಸ್ಟ್ ಬಿಡುಗಡೆ ಆಗಿಲ್ಲ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ನಾನು ನೋಡಿದ ಹಾಗೆ ಏನು ಅಂದರೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ಅಡ್ಮಿಷನ್ ಸೆಲೆಕ್ಟ್ ಆಗಿರ್ತಾರೆ, ಹೋಗಿ ಅಡ್ಮಿಷನ್ ಮಾಡ್ತಾರೆ, ಒಂದು ವಾರ ಇದ್ದು ಮತ್ತು 8 ದಿನಕ್ಕೆ ವಾಪಸ್ ಮತ್ತೆ ಮೊದಲಿದ್ದಂಥ ಶಾಲೆಗೆ ಬಂದ ಉದಾಹರಣೆಗಳು ಸಾಕಷ್ಟು ಅದಾವು. ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಸೊ ತಾವುಗಳು ಕೂಡ ಹೋಗಿ ಅಲ್ಲಿ ವ್ಯವಸ್ಥೆ ಹೇಗಿದೆ ಚೆಕ್ ಮಾಡ್ಕೊಂಡು ಬನ್ನಿ. ಅಲ್ಲಿ ಊಟದ ವ್ಯವಸ್ಥೆ ಹೇಗಿದೆ ಅಂತಲೂ ಕೂಡ ಚೆಕ್ ಮಾಡ್ಕೊಂಡು ಬರ್ಬೋದು. ಹೇಗಿದೆ ಅಂತ ಎಲ್ಲವನ್ನೂ ಪ್ರಾಂಶುಪಾಲರು ಡೀಟೇಲ್ಸ್ ಆಗಿ ಹೇಳ್ತಾರೆ. ಈಗೆಲ್ಲ ಸಾಕಷ್ಟು ಬದಲಾವಣೆ ಆಗಿದೆ ಮೊರಾರ್ಜಿ ವಸತಿ ಶಾಲೆಗಳು. ಶಿಕ್ಷಣ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ವಸತಿ ಶಾಲೆಗಳಲ್ಲಿ ಎಜುಕೇಷನ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್ ಇದೆ. ಯಾಕಂದರೆ ಅಲ್ಲಿ ಶಿಕ್ಷಣ ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಆಸ್ಪದ ಇರುವುದಿಲ್ಲ. ಸೊ ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಏನು ಅಂದರೆ ಗ್ರೂಪ್ ಸ್ಟಡಿ ಮಾಡಲಿಕ್ಕೆ ಉಪಯುಕ್ತ ಆಗ್ತದೆ. ಲೈಬ್ರರಿ ಕೂಡ ಇರ್ತದೆ ಸ್ಕೂಲ್ಗಳಲ್ಲಿ, ಉತ್ತಮ ಪೀಠೋಪಕರಣಗಳು ಇರ್ತಾವಲ್ಲಿ. ಹಾಗಾಗಿ ತಾವುಗಳು ಆ ಶಾಲೆಗಳಿಗೆ ಅಡ್ಮಿಷನ್ ಮಾಡುವುದು ಸೂಕ್ತ ಎನ್ನುವಂಥದ್ದು ನನ್ನ ಒಪಿನಿಯನು. ನಮ್ಮ ಶಾಲೆಯ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಕಳೆದ 3-4 ವರ್ಷಗಳಲ್ಲಿ. ನಾವು ಕೂಡ ಹೋಗಿ ಭೇಟಿಯಾಗಿ ಬಂದಿದ್ದೀನಿ. ಆ ಶಾಲೆಗಳಲ್ಲಿರುವಂತಹ ಉತ್ತಮ ಕೊಠಡಿಗಳಿದ್ದಾವೆ, ಉತ್ತಮ ಭೋಜನ ಇದೆ ಹಾಗೂ ಆಟೋಪಕರಣಗಳಿದ್ದಾವೆ ಮತ್ತು ಶಿಕ್ಷಕರು ಕೂಡ ಚೆನ್ನಾಗಿ ಅಲ್ಲಿ ಪಾಠವನ್ನು ಮಾಡುವಂತಹ ಉದಾಹರಣೆಗಳನ್ನು ನೋಡಿದ್ದೀನಿ. ತಾವು ಕೂಡ ತಮಗೆ ಸಮೀಪದ ವಸತಿ ಶಾಲೆಗೆ ಹೋಗಿ ಬನ್ನಿ ಅನ್ನುವಂಥ ಒಂದು ರಿಕ್ವೆಸ್ಟ್ ಇದು. ಅಡ್ಮಿಷನ್ ಮಾಡಿದ ಮೇಲೆ ಆಮೇಲೆ ತಾವು ಇಲ್ಲಿ ಗೊಂದಲಕ್ಕೆ ಒಳಗಾಗಬಾರ್ದು. ಮತ್ತು ಅಲ್ಲಿ ಏನು ಮೂಲ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೊಟ್ಟು ಮತ್ತೆ ವಾಪಸ್ ಬರುವಂಥ ಲಕ್ಷಣಗಳಿದಾವೆ. ನಾವು ಭಾಳಷ್ಟು ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ. ಸೊ ತಮಗೆ ನಾನು ತಿಳಿಸುವಂತಹ ಒಂದು ಮಾಹಿತಿ ಏನು ಅಂದರೆ, ಈಗಿರುವಂಥ ಕರ್ನಾಟಕ ರಾಜ್ಯದ ಎಲ್ಲ ಮೊರಾರ್ಜಿ ಶಾಲೆಗಳು ಉತ್ತಮವಾಗಿದ್ದಾವೆ. ಆದರೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಎಲ್ಲ ಶಾಲೆಗಳಲ್ಲೂ ಉತ್ತಮ ವ್ಯವಸ್ಥೆ ಇದ್ದರೂ ಕೂಡ ತಾವೇನು ಮಾಡಿ ತಮಗೇನಾದರೂ ಗೊಂದಲ ಇದ್ದರೆ ತಾವು ಹೋಗಿ ಒಂದು ಸಾರಿ ಭೇಟಿಯಾಗಿ ಬರೋದು ಸೂಕ್ತ. ಎಲ್ಲ ತಮಗೇನೇ ಗೊಂದಲ ಇದ್ದರೂ ಅಲ್ಲಿ ಪ್ರಾಂಶುಪಾಲರನ್ನು ಕೇಳಿ ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಫೆಸಿಲಿಟಿಗಳನ್ನು ನಾನು ಆಗಲೇ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಫೆಸಿಲಿಟಿಗಳಂತೂ ಎಲ್ಲರಿಗೂ ಸಾಮಾನ್ಯವಾಗಿ ಕೊಟ್ಟೇ ಕೊಡ್ತಾರೆ. ಶಿಕ್ಷಣವೂ ಕೂಡ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಸೊ ತಾವು ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ಆಗಿರ್ಬೋದು ಅಥವಾ ಇಲ್ಲಿ ವಿವಿಧ ಮೊರಾರ್ಜಿ ಶಾಲೆಗಳು ಎಲ್ಲ ಶಿಕ್ಷಣ ವ್ಯವಸ್ಥೆ ಸೇಮ್ ಇದೆ ಮತ್ತು ಇಲ್ಲಿ ಉತ್ತಮ ರಿಸಲ್ಟ್ಸ್ ಕೂಡ ಬರ್ತಾ ಇದೆ SSLCದು ಆ ಶಾಲೆಗಳಲ್ಲಿ. ಈಗ ಕೆಲವು ಶಾಲೆಗಳು PUCಗೆ ಮತ್ತು ಇಲ್ಲಿ ಪ್ರಮೋಟ್ ಆಗ್ತಿದ್ದಾವೆ. 10ನೇ ತರಗತಿ ಇದ್ದದ್ದು PUCಗೆ ಬದಲಾವಣೆ ಆಗ್ತಿದ್ದಾವೆ. ಅಂದರೆ ಕಂಟಿನ್ಯೂ ಎಜುಕೇಷನ್ ಆಗ್ತಾಯಿದೆ. ಸೊ ತಾವು ಯಾಕೆ ಬಿಡ್ತೀರಿ ಇಂಥ ಶಾಲೆಗಳನ್ನಂತ ನನಗನ್ನಿಸ್ತಾ ಇದೆ. ಸೊ ತಾವೆಲ್ಲರೂ ಕೂಡ ಅಡ್ಮಿಷನ್ ಮಾಡಿ ಒಂದು ವೇಳೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆ ಆದರೆ ಅದಕ್ಕೂ ಮೊದಲು ತಾವು ಹೋಗಿ ಆ ಶಾಲೆಗಳಿಗೆ ಭೇಟಿಯಾಗಿ ಬನ್ನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.